ಕರ್ನಾಟಕದ ಮಸಬಿನಾಳ ಪಟ್ಟ, ಆ ಮಸಬಿನಾಳದಲ್ಲಿ ಕೊಟ್ನಾಳ ಜಂಬಿಗೆಯ ಆಗಮಿಸಿದ ವೀರ ಜ್ಯೋತಿಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರು, ಈ ನಾಡಿನ ನೀರಾವರಿ ಭಗೀರಥರಾದಂಥ ಎಂ.ಬಿ. ಪಾಟೀಲ್ ಸಾಹೇಬರೀಗ ಹಾಗೂ ಅವರ ನೇತೃತ್ವದಲ್ಲಿ ಎಲ್ಲ ಹಿರಿಯರು ಅದನ್ನು ಈಗ ಸ್ವಾಗತ ಮಾಡಿಕೊಂಡರು. ಕಿತ್ತೂರು ಚೆನ್ನಮ್ಮನ ವಂಶಜರಾದ, ಕಿತ್ತೂರು ಚೆನ್ನಮ್ಮನ ಬಂಧುಗಳಾದ ಕೊಟ್ನಾಳ ಜಂಬಿಗಿ ವಾಡೆಯಿಂದ ಆಗಮಿಸಿದ ವೀರ ಜ್ಯೋತಿಯನ್ನ ಕಿತ್ತೂರು ಚೆನ್ನಮ್ಮ ಮೂರ್ತಿಯ ಮುಂಭಾಗದಲ್ಲಿ ಈ ನಾಡಿನ ಶ್ರೇಷ್ಠ, ಈ ನಾಡಿನ ಜನಪ್ರಿಯ ನಾಯಕರಾದಂಥ ಎಂ.ಬಿ. ಪಾಟೀಲ್ ಸಾಹೇಬರು ಆ ಜ್ಯೋತಿಯನ್ನ ಸ್ವಾಗತ ಮಾಡಿಸಿಕೊಳ್ಳುವ ಮುಖಾಂತರ ಈ ಎಲ್ಲ ಸಭೆಗೆ ಆ ಜ್ಯೋತಿಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಎಂ.ಬಿ. ಪಾಟೀಲ್ ಅವರು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು, ಭಾರತ ಸ್ವಾತಂತ್ರ್ಯದ ಪ್ರಥಮ ವಿಜಯೋತ್ಸವವನ್ನು ಸಾಧಿಸಿದ ಮೊದಲ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ ಎಂಬುದು ಈಗ ಇತಿಹಾಸ. ಜಗತ್ತಿನಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಮೊದಲ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ ಎಂಬುವುದು ಮತ್ತೊಂದು ವಿಶೇಷ. ಆದ್ದರಿಂದ ಚೆನ್ನಮ್ಮನನ್ನು ಇತಿಹಾಸ ಕಾರ್ಯಕ್ರಮ ಕೆಲವೇ ನಿಮಿಷಗಳಲ್ಲಿ, ಕೆಲವೇ ಗಂಟೆಗಳಲ್ಲಿ ಚೆನ್ನಮ್ಮನ ಮೂರ್ತಿ ಅನಾವರಣ ಆಗ್ತದೆ. ಅದಕ್ಕಾಗಿ ನಾಡಿನ ಸಂಸದರು, ನಾಡಿನ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಇದೀಗ ಎಲ್ಲ ಅತಿಥಿ ಬಣ್ಣರು ಕಿತ್ತೂರು ರಾಣಿ ಚೆನ್ನಮ್ಮ ಪುತ್ಥಳಿಯತ್ತ ಬರ್ತಾ ಇದ್ದಾರೆ. ಭಾರತದ ಸ್ವಾತಂತ್ರ್ಯ ಪರ್ವದ ಇತಿಹಾಸದ ಪುಟಗಳನ್ನು ರತ್ನ ಖಚಿತಗೊಳಿಸಿದ ಬ್ರಿಟಿಷ್ ಸಾಮ್ರಾಜ್ಯಶಾಹಿಗಳ ದಾಸ್ಯ ಶೃಂಖಲೆಗಳನ್ನು ಕಳಚಿ ಸ್ವಾತಂತ್ರ್ಯಕ್ಕಾಗಿ ರಕ್ತ ತರ್ಪಣೆಗೈದ ಸ್ವಾತಂತ್ರ್ಯ ಸಂಗ್ರಾಮದ ಬೆಳ್ಳಿಚುಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಅಶ್ವಾರೂಢ ಪುತ್ಥಳಿಯ ಅನಾವರಣ ಹಾಗೂ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದಿವ್ಯ ಸಾನ್ನಿಧ್ಯ ವಹಿಸಿದ ಪೂಜ್ಯರನ್ನ ಪುತ್ಥಳಿಯ ಅನಾವರಣಗೊಳಿಸಲು ಗೌರವಾನ್ವಿತ ಶ್ರೀ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಬೆಂಗಳೂರು, ಮಾನ್ಯ ಶ್ರೀ ಕೆ.ಡಿ. ಶಿವಕುಮಾರ್, ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್, ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ.ಬಿ. ಪಾಟೀಲ್ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು, ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ನಗರ ಶಾಸಕರು, ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಕ್ಕರೆ ಅಲ್ಲಿ
हमारे लिए भाई अभी से की गाड़ी कैबिनेट मिनिस्टर है और दूसरे लोग भी यहाँ पर मौजूद हैं। ಉದ್ಘಾಟನೆಗಾಗಿ ಆಗಮಿಸಿದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅವರನ್ನ ಈ ಸಮಾರಂಭಕ್ಕೆ ಪುತ್ಥಳಿ ಅನಾವರಣ ಸಮಾರಂಭಕ್ಕೆ ಅತ್ಯಂತ ತುಂಬು ಹೃದಯದಿಂದ ಇಲ್ಲಿ ನಾವು ವೇದಿಕೆಗೆ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಘನ ಉಪಸ್ಥಿತಿಯಲ್ಲಿರುವ ಶ್ರೀ ಡಿ.ಕೆ. ಶಿವಕುಮಾರ್ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಜಲಸಂಪನ್ಮೂಲ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕರ್ನಾಟಕ ಸರ್ಕಾರ ಅವರನ್ನೂ ಕೂಡ ಹೃದಯ ತುಂಬಿ ಮನದುಂಬಿ ಭಾವದುಂಬಿ ಈ ವೇದಿಕೆಗೆ ಅವರನ್ನು ಕೂಡ ಇಲ್ಲಿ ಬರಮಾಡಿಕೊಳ್ತಾ ಇದ್ದೇವೆ, ಸ್ವಾಗತಿಸ್ತಾ ಇದ್ದೇವೆ. ಡಾಕ್ಟರ್ ಎಂ.ಬಿ. ಪಾಟೀಲ್ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರು ಕರ್ನಾಟಕ ಸರ್ಕಾರ, ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕೂಡ ನಾವಿಲ್ಲಿ ಅತ್ಯಂತ ಆತ್ಮೀಯವಾಗಿ ಹೃದಯ ತುಂಬಿ ಮನದುಂಬಿ ಭಾವದುಂಬಿ ಇಲ್ಲಿ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಜೊತೆಗೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ಶಿಕ್ಷಣ ಇಲಾಖೆ ಅವರೆಲ್ಲರ ಜೊತೆಗೂಡಿ ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ. ಚೆನ್ನಮ್ಮನ ಮೂರ್ತಿಯ ಅನಾವರಣಕ್ಕಾಗಿ ಆತ್ಮೀಯವಾಗಿ ಹೃದಯ ತುಂಬಿ ಮನದುಂಬಿ ಭಾವದುಂಬಿ ಅವರನ್ನ ಈ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ, ಅವರನ್ನ ಸ್ವಾಗತಿಸ್ತಾ ಇದ್ದೇವೆ. ಭಾರತದ ರತ್ನ ಖಚಿತಗೊಳಿಸಿದ ಬ್ರಿಟಿಷ್ ಸಾಮ್ರಾಜ್ಯಶಾಹಿಗಳ ದಾಸ್ಯ ಶೃಂಖಲೆಗಳನ್ನು ಕಳಚಿ ಸ್ವಾತಂತ್ರ್ಯಕ್ಕಾಗಿ ರಕ್ತ ತರ್ಪಣೆಗೈದ ಸ್ವಾತಂತ್ರ್ಯ ಸಂಗ್ರಾಮದ ಬೆಳ್ಳಿಚುಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಅಶ್ವಾರೂಢ ಪುತ್ಥಳಿಯ ಅನಾವರಣ ಹಾಗೂ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಕಲ ಪೂಜ್ಯರನ್ನ, ಸಕಲ ಅತಿಥಿ ಮಾನ್ಯರನ್ನ ನಾವು ಮಾರುಕಟ್ಟೆ ಸಚಿವರು ಎಲ್ಲರೂ ಇದೀಗ ಬಟ್ಟೆ ಸರಿಸುವುದರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಮಸ್ತ ಸಚಿವರೆಲ್ಲರೂ ಕಿತ್ತೂರು ರಾಣಿ ಚೆನ್ನಮ್ಮನ ಅಶ್ವಾರೂಢ ಮೂರ್ತಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಆ ದೃಶ್ಯವನ್ನ ನೀವೆಲ್ಲ ಕಣ್ಣಂಚಿನಲ್ಲಿ ತುಂಬಿಕೊಳ್ಳೋಣ. ಕಿತ್ತೂರು ರಾಣಿ ಚೆನ್ನಮ್ಮ ಪುತ್ಥಳಿ ಸ್ಥಾಪನೆಯ ಪರವಾಗಿ ಹೃದಯ ತುಂಬಿ ಮನದುಂಬಿ ಭಾವ ತುಂಬಿ ಇವರನ್ನೆಲ್ಲ ಈಗ ಸ್ವಾಗತಿಸಿದ್ದೇವೆ. ಇದೀಗ ಮಂಡನೆಗೊಂಡಿತ್ತು. ಹೂ ಚೆಲ್ಲುವುದರ ಮುಖಾಂತರ, ಹೂ ಸಿಂಚನಗೊಳಿಸುವುದರ ಮುಖಾಂತರ ನಮ್ಮೆಲ್ಲರಿಗೂ ಅವರ ಒಟ್ಟು 32 ಅಡಿ ಎತ್ತರದ ಬೃಹತ್ತಾಕಾರದ ಅಶ್ವಾರೂಢ ಪುತ್ಥಳಿ ಸ್ಥಾಪನೆಗೆ ವಾಯುವ್ಯ ಸಾರಿಗೆ ಸಂಸ್ಥೆಯ ಜಾಗೆಯನ್ನು ನೀಡಿದ್ದು ಹಾಗೂ ರಾಷ್ಟ್ರ ಪ್ರೇಮದ ಪ್ರತೀಕವಾಗಿ 100 ಅಡಿ ಎತ್ತರದ ಧ್ವಜಸ್ತಂಭದ ಸ್ಥಾಪನೆಗೆ ಅನುಮತಿ ನೀಡಿ ಸಹಕರಿಸಿರುವುದಕ್ಕೆ ಸಮಸ್ತ ವಿಜಯಪುರ ನಗರ ಹಾಗೂ ಜಿಲ್ಲೆಯ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾರಿಗೆ ಮತ್ತು ಮುಜರಾಯಿ ಸಚಿವರು ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿಗಳು, ಜಲ ಸಂಪನ್ಮೂಲ ಸಚಿವರು